ಈ ಲೋಕದಲ್ಲಿ ಯೇಸುಕ್ರಿಸ್ತನನ್ನು ತಿಳಿಯದೆ ಆತನ ಕುರಿತಾಗಿ ಅರಿತುಕೊಳ್ಳದೆ ಅಜ್ಞಾನದಲ್ಲಿ ಜೀವಿಸುತ್ತಾ ಪಾಪಗಳಲ್ಲಿಯೂ ಸೈತಾನ್ನ ಕಾರ್ಯಗಳಲ್ಲಿಯೂ ಮುಳುಗಿ ಜೀವಿತವನ್ನು ನಾಶಪಡಿಸಿಕೊಳ್ಳುತ್ತಾ ಇರುವಂಥವರು ಅನೇಕರು. ಆದರೆ ಕೆಲವರು ಯೇಸುಕ್ರಿಸ್ತನನ್ನು ಅರಿತೂ ಕೂಡ ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಸಭೆಯ ಅಂಗವಾಗಿ ಮಾರ್ಪಟ್ಟ ನಂತರವೂ ಕೂಡ ದೇವರಿಗೆ ಯಾವುದೇ ವಿಧದಲ್ಲಿ ಪ್ರಯೋಜನವಾಗಿಲ್ಲದೆ ವ್ಯರ್ಥವಾಗಿ ಜೀವಿತವನ್ನು ನಡೆಸುತ್ತಾ ಇದ್ದಾರೆ. ಅಂಥವರ ವಿಷಯವಾಗಿ ಯೇಸುಕ್ರಿಸ್ತನು ಹೇಳುತ್ತಾನೆ, ನನ್ನಲ್ಲಿದ್ದುಕೊಂಡು ಫಲ ಕೊಡದೇ ಇರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುವನು ಎಂಬುದಾಗಿ. ಅಂದರೆ ಫಲ ಕೊಡದೆ ಜೀವಿಸುತ್ತಾ ಇರುವುದಾದರೆ ಅಂಥ ಜೀವಿತವನ್ನು ದೇವರೇ ಕಿತ್ತು ಬೀಸಾಡುತ್ತಾರೆ. ಆದ್ದರಿಂದ ಎಚ್ಚೆತ್ತುಕೊಳ್ಳಿ, ದೇವರು ನಿಮ್ಮಿಂದ ಆಗ್ರಹಿಸುವಂಥ ನಿಮ್ಮ ಜೀವಿತದಲ್ಲಿಟ್ಟಿರುವಂಥ ಉದ್ದೇಶಗಳನ್ನು ನೆರವೇರಿಸುವುದಕ್ಕೆ ನಿಮ್ಮನ್ನು ಸಮರ್ಪಿಸಿ ಅದಕ್ಕಾಗಿ ಕಾರ್ಯಗಳನ್ನು ಮಾಡಿರಿ. ದೇವರು ನಿಮ್ಮಲ್ಲಿ ಸಂತೋಷ ಪಡುತ್ತಾರೆ. ನಿಮ್ಮನ್ನು ಆರಿಸಿಕೊಂಡ ದೇವರು ನಿಮ್ಮಲ್ಲಿ ಮಹಿಮೆಗೊಳ್ಳುವಂತೆ ವಿಷಯಗಳು ಬದಲಾಗಲಿವೆ.